ಡ್ರ್ಯಾಗನ್ ಫ್ರೂಟ್ ಇದರ ಸೇವನೆಯಿಂದಾಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮಧುರ ರಸ, ಮಧುರ ವಿಭಾಗವನ್ನು ಹೊಂದಿರತಕ್ಕಂಥ ಒಂದು ಹಣ್ಣು. ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಒಂದು ಅತ್ಯಂತ ಒಳ್ಳೆಯ ಖಜಾನೆ ಅಂತಾನೆ ಹೇಳ್ಬೋದು. ಸೈಟೋಟಾಕ್ಸಿಕ್ ಅಂಶಗಳನ್ನು ಹೊರಹಾಕುವ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ. ಸಂಪೂರ್ಣವಾಗಿ 8 ರಿಂದ 10 ತಾಸು ಒಳಗಡೆ ಕರಳಿನ ಒಳಗಿರ್ತಕ್ಕಂಥ ಎಲ್ಲಾ ಕಲ್ಮಶವನ್ನು ಶುದ್ಧೀಕರಣ ಮಾಡುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರುಕಟ್ಟೆ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಇದರ ಸೇವನೆಯಿಂದಾಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಡ್ರ್ಯಾಗನ್ ಫ್ರೂಟ್ ಅಂತಕ್ಕಂಥದ್ದು ಇದು ಮಧುರ ರಸ, ಮಧುರ ವಿಭಾಗವನ್ನ ಹೊಂದಿರತಕ್ಕಂಥ ಒಂದು ಹಣ್ಣು. ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದು ಶೀತವೀರ್ಯ ಗುಣಧರ್ಮವನ್ನ ಹೊಂದಿರತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಸ್ನಿಗ್ಧತೆಯನ್ನು ನಾವು ಹೆಚ್ಚಾಗಿ ಕಾಣಬಹುದು ಮತ್ತು ಇದರ ಪೋಷಕ ಸತ್ವಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ, ವಿಟಮಿನ್ ಸಿ ಹಾಗೂ ವಿಟಮಿನ್ ಕೆ, ಪೊಟ್ಯಾಷಿಯಂ ಹೀಗೆ ಎಲ್ಲ ಅಂಶಗಳಿದ್ದಾವೆ. ಇದು ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಒಂದು ಅತ್ಯಂತ ಒಳ್ಳೆಯ ಖಜಾನೆ ಅಂತಾನೆ ಹೇಳ್ಬೋದು. ವಿಟಮಿನ್ಸ್ಗಳು ಹೆಚ್ಚಾಗಿ, ಮಿನರಲ್ಸ್ಗಳು ಮತ್ತು ಫೈಬರ್ ಇದರಲ್ಲಿ ಯಥೇಚ್ಛವಾಗಿ ನಮಗೆ ಸಿಗ್ತದೆ. ಔಷಧಿ ಸತ್ವಗಳನ್ನು ನೋಡೋದಾದ್ರೆ ಆಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್ ಮತ್ತು ಇದು ಸೈಟೋಟಾಕ್ಸಿಕ್ ಅಂಶಗಳನ್ನು ಹೊರಹಾಕುವ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ. ಹಾಗಿದ್ರೆ ಇದು ಸೈಟೋಟಾಕ್ಸಿಸಿಟಿ ಸ್ವಚ್ಛ ಮಾಡತಕ್ಕಂಥ, ಸೈಟೋ ಅಂದ್ರೆ ಸೆಲ್ಗಳು, ಟಾಕ್ಸಿನ್ ಅಂತ ಹೇಳಿದ್ರೆ ಅದರಲ್ಲಿ ಅಡಗಿರ್ತಕ್ಕಂಥ ಹೊಲಸು. ನಮ್ಮ ಜೀವಕೋಶಗಳು, ಮುಖ್ಯವಾಗಿ ಕರುಳಿನ ಜೀವಕೋಶಗಳು, ಅದು ತುಂಬಾ ಆರೋಗ್ಯಪೂರ್ಣವಾಗಿರಬೇಕು. ಅದು ಆರೋಗ್ಯಪೂರ್ಣವಾಗಿತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ತಿಂದಿರುವ ಆಹಾರ ಸರಿಯಾಗಿ ಪೆರಿಸ್ಟೈಟಲ್ ಮೂಮೆಂಟಿನ ಒಂದು ಕ್ರಿಯಾಶಕ್ತಿ ಒಳಗಾಗಿ, ಅಂದ್ರೆ ಕರುಳಿನ ಜೀರ್ಣಾಂಗ ವ್ಯವಸ್ಥೆಯ ಆಕುಂಚನ ಪ್ರಸರಣ ಪ್ರಕ್ರಿಯೆಗೊಳಗಾಗಿ ಸರಿಯಾಗಿ ಜೀರ್ಣವಾಗಿರುವ ಅಂಶಗಳು ದೇಹಕ್ಕೆ ಪೋಷಕ ಸತ್ವವಾಗಿ ಸಿಗಬೇಕು. ಕೆಟ್ಟ ಅಂಶಗಳು ಮಲಮೂತ್ರ ಹೊರಗಡೆ ಹೋಗ್ಬೇಕು. ಇದು ಪರಿಪೂರ್ಣ ಪ್ರಕ್ರಿಯೆ ಆಗಬೇಕು ಅಂದ್ರೆ ನಮ್ಮ ಕರುಳಿನ ಒಳಗಿರ್ತಕ್ಕಂಥ ಒಳ್ಳೆಯ ಜೀವಕೋಶಗಳು, ಗಟ್ ಬ್ಯಾಕ್ಟೀರಿಯಾಗಳು ಆರೋಗ್ಯಪೂರ್ಣವಾಗಿರಬೇಕಾಗುತ್ತೆ. ಅಲ್ಲಿ ಸೈಟೋಟಾಕ್ಸಿಸಿಟಿ ಹೆಚ್ಚಾದಾಗ ಅವುಗಳಲ್ಲಿ ತೊಂದರೆ ಉಂಟಾಗಿ ಎಚ್ ಪೈಲೋರಿಯಾ ಅಂತ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಅದು ಅಲ್ಸರೇಟಿವ್ ಕೊಲೈಟಿಸ್ ಮತ್ತೆ ರೆಕ್ಟಮ್ ಕ್ಯಾನ್ಸರ್, ಇಂಟ್ರೆಸ್ಟೈನಲ್ ಕ್ಯಾನ್ಸರ್ ಹೀಗೆ ಭಯಾನಕವಾಗಿರುವ ಆರೋಗ್ಯದ ಸಮಸ್ಯೆಗಳನ್ನ ಉಂಟು ಮಾಡ್ಲಿಕ್ಕೆ ಅದು ಕಾರಣ ಆಗ್ತದೆ. ಆ ಸೈಟೋಟಾಕ್ಸಿಸಿಟಿ ಅಂಥದನ್ನ ಇದು ಕ್ಲೀನ್ ಮಾಡುತ್ತೆ. ಡ್ರ್ಯಾಗನ್ ಫ್ರೂಟ್ ಇದು ಸಂಪೂರ್ಣವಾಗಿ 8 ರಿಂದ 10 ತಾಸು ಒಳಗಡೆ ಕರಳಿನ ಒಳಗಿರ್ತಕ್ಕಂಥ ಎಲ್ಲಾ ಕಲ್ಮಶವನ್ನು ಶುದ್ಧೀಕರಣ ಮಾಡುತ್ತೆ. ನಿಮಗೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ಕರಳನ್ನ ಸ್ವಚ್ಛ ಮಾಡಿ ಹೇಗೆ ಆಚೆ ಬರುತ್ತೆ, ಇದು ಹೊಟ್ಟೆ ಒಳಗಡೆ ಜಾಸ್ತಿ ಹೊತ್ತಿರಲ್ಲ. ಯಾವಾಗ ಹೊಟ್ಟೆ ಒಳಗಡೆ ಆ ಒಂದು ಆಮ ಹೆಚ್ಚಿಗೆ ಹೊತ್ತಿರ್ತದೆ, ಮಲ, ಅವಾಗೇನಾಗುತ್ತೆ, ಆ ಒಂದು ಆಮ ಟಾಕ್ಸಿಸಿಟಿಯಿಂದ ನಮ್ಮ ಶರೀರದಲ್ಲಿ ನೂರಾರು ರೋಗಗಳು ಉತ್ಪತ್ತಿ ಆಗ್ತವೆ. ಟಾಯ್ಲೆಟ್ಟು ಕೆಲವೊಬ್ರು 3-4 ದಿವಸಗಟ್ಟಲೆ ಟಾಯ್ಲೆಟ್ಗೆ ಹೋಗಲ್ಲ. ಕೆಲವು ಡಾಕ್ಟರ್ಗಳು ಅದು ನಾರ್ಮಲ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಿಡಿ ಅಂತ ಹೇಳ್ತಾರೆ. ವಾರಕ್ಕೊಂದಲ್ಲಿ ಟಾಯ್ಲೆಟ್ ಹೋದ್ರು ಸಾಕು, ಅದು ಕರಳಲ್ಲಿ ಹೊಲಸು ಹಂಗೆ ಇರ್ತದೆ ಅಂತ ಹೇಳ್ಬಿಟ್ಟು ಏನೇನೋ ಸುಳ್ಳು ಮಾಹಿತಿ ಕೊಡ್ತಾರೆ. 1 ವಾರಗಟ್ಟಲೆ ಹೊಲಸು ಇರ್ತದಂತೆ ಕರಳಲ್ಲಿ. ಅದೆಂಗ್ ಸಾಧ್ಯ? ಅದಕ್ಕೆ ಏನೇನೋ ಹೇಳ್ತಾರೆ ಅವರು. ನಾನು ಸೈಂಟಿಫಿಕ್ ಆಗಿ ಹೇಳ್ತೇನೆ, ಯಾವಾಗ ಪೆರಿಸ್ಟೈಟಲ್ ಮೂಮೆಂಟ್ ಇರ್ತದೆ ಅವಾಗ ಏನಾಗುತ್ತೆ, ಸಂಪೂರ್ಣವಾಗಿ ಕರಳು ಸ್ವಚ್ಛ ಆಗುತ್ತೆ. ನಮ್ಮ ಆಯುರ್ವೇದದಲ್ಲಿ 3 ಮಲ 6 ಜಲ ಅಂತ ಹೇಳ್ತಾರೆ. ಅಂದ್ರೆ
ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕಂದ್ರೆ 3 ಸಲ ಮಲ ವಿಸರ್ಜನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. 3 ಸಲ ಆಯುರ್ವೇದಕ್ಕೆ ಮಲ ವಿಸರ್ಜನೆಗೆ ಹೋಗ್ಬೇಕಂತ ಹೇಳಿದಾಗ ನಾವು ವಾರಕ್ಕೊಂದ್ಸಲಿ ಹೋದ್ರೆ ಏನಾಗಬಾರ್ದು ಪರಿಸ್ಥಿತಿ. ಹಾಗಾಗಿ ಈ ಒಂದು ಕರಳಿನ ಆಕುಂಚನ ಪ್ರಸರಣ ಪ್ರಕ್ರಿಯೆ ಚೆನ್ನಾಗಿ ಕೆಲಸ ಮಾಡಿ ಆ ಒಂದು ಹೊಟ್ಟೆಯಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಮಲವನ್ನೆಲ್ಲ ಹೊರಗೆ ಹಾಕ್ಲಿಕ್ಕೆ ಡ್ರ್ಯಾಗನ್ ಫ್ರೂಟ್ ಕೆಲಸ ಮಾಡುತ್ತೆ. ಒಳ್ಳೆ ಅದ್ಭುತವಾಗಿ ಸಾಕಾರವಾಗಿ ಕೆಲಸ ಮಾಡುತ್ತೆ. ನೀವು ಡ್ರ್ಯಾಗನ್ ಫ್ರೂಟ್ ತಿಂದಾಗ ಅದರಲ್ಲಿ ಕಪ್ಪು 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 ಬೀಜ ಇರ್ತದೆ ನೋಡಿ. ನೀವು ಬೆಳಗ್ಗೆ ತಿಂದು ಮಧ್ಯಾಹ್ನ ಅಥವಾ ಸಾಯಂಕಾಲ ನಿಮಗೆ ಟಾಯ್ಲೆಟ್ ಬಂದಾಗ ಹೋದ್ರೆ ಆ ಬೀಜ ಆಚೆ ಬಂದಿರುತ್ತೆ, ಆ ಬೀಜದ ಅಂಶ ಆಚೆ ಬಂದಿರುತ್ತೆ. ಮತ್ತೆ ಹೆಂಗ್ ಸಂಗ್ರಹಣೆ ಆಗುತ್ತೆ? ಒಂದು ವಾರ ಸಂಗ್ರಹಣೆ ಆಗ್ಬೇಕಾಗಿತ್ತಲ್ಲ. ನೀವು ಬೀಟ್ರೂಟ್ ಪಲ್ಯ ತಿನ್ನಿ, ಮಧ್ಯಾಹ್ನ ಅಥವಾ ಸಾಯಂಕಾಲ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಮೋಷನ್ಗೆ ಹೋದಾಗ ಆ ಬೀಟ್ರೂಟ್ ಪಲ್ಯ ತಿಂದಾಗ ಮೋಷನ್ ಫುಲ್ ರೆಡ್ ಬರ್ತದೆ. ಮತ್ತು ಅದು ಆಗ್ಬೇಕಾಗಿತ್ತಲ್ಲ, ಒಂದು ವಾರ ಅಲ್ಲೇ ಇರಬೇಕಲ್ಲ. ಬೀಟ್ರೂಟ್ ಪಲ್ಯ ಯಾಕೆ ಬಂತದು? ರೆಡ್ ಮೋಷನ್ ಕಲರ್ ಯಾಕೆ ಬಂತು? ಹೀಗೆ ನಾವು ಸರಿಯಾಗಿ ತಿಳ್ಕೊಬೇಕು. ನಾವು ತಿಂದಿರುವ ಆಹಾರ 24 ತಾಸಿನ ಒಳಗಡೆ ಕಂಪ್ಲೀಟ್ ಆಗಿ ಆಚೆ ಬರಲೇಬೇಕದು, ಸ್ವಚ್ಛ ಆಗ್ಬೇಕು ಕರಳು. ಅದಕ್ಕಾಗಿ ಅದು ಬರದೇ ಇದ್ರೆ ಏನಾಗುತ್ತೆ, ಅಲ್ಲಿ ಸೈಟೋಟಾಕ್ಸಿಕ್ ಅಂಶ ಹೆಚ್ಚಾಗಿ ಅದು ಭಯಾನಕ ಕ್ಯಾನ್ಸರ್, ಕರಳಿನ ಕ್ಯಾನ್ಸರ್, ಲಿವರಿನ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಆಯ್ತಾ, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಹೀಗೆಲ್ಲ ಕ್ಯಾನ್ಸರ್, ಹೊಟ್ಟೆಯಲ್ಲಿರ್ತಕ್ಕಂಥ ಆರ್ಗನ್ಸ್ಗಳಿಗೆಲ್ಲ ಆ ಒಂದು ಇನ್ಫ್ಲಮೇಷನ್ ಜಾಸ್ತಿ ಆಗಿ ಅದು ಒಂದು ಸಂದರ್ಭದಲ್ಲಿ ಕಾರ್ಸಿನೋಜೆನಿಕ್ ಅಂಶವಾಗಿ ಕನ್ವರ್ಟ್ ಆದರೆ ಅದು ಫ್ರೀ ರೆಡಿಕಲ್ಸ್ಗಳು ಅದರಲ್ಲಿ ಜಾಸ್ತಿ ಸಂಗ್ರಹಣೆಯಾಗಿ ಆ ಟ್ಯೂಮರು ಕ್ಯಾನ್ಸರಸ್ ಆಗಿ ನಮಗೆ ತೊಂದರೆ ಕೊಡ್ತದೆ. ಡ್ರ್ಯಾಗನ್ ಫ್ರೂಟ್ ತಿನ್ನೋದ್ರಿಂದ ಮಲ ಸ್ವಚ್ಛ ಆಗುತ್ತೆ, ಅಂದರೆ ಮಲ ವಿಸರ್ಜನೆ ಸ್ವಚ್ಛ ಆಗುತ್ತೆ, ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ರಿಮೂವ್ ಆಗುತ್ತೆ. ಯಾಕಂದರೆ ಅದ್ಭುತವಾಗಿರ್ತಕ್ಕಂಥ ಫೈಬರ್ ಇದರಲ್ಲಿದೆ. ಹಾಗಾಗಿ ಡ್ರ್ಯಾಗನ್ ಫ್ರೂಟ್ ನಮ್ಮ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಮತ್ತು ಇಂಡೈಜೆಷನ್ ಅಂದರೆ ಅಜೀರ್ಣದ ಸಮಸ್ಯೆಯನ್ನು ದೂರ ಮಾಡುವ ಒಂದು ದಿವ್ಯ ವರದಾನ ಅಂತ ಹೇಳ್ಬೋದು. ಸರ್ವ ರೋಗಗಳಿಗೂ ಕಾರಣ ಅಜೀರ್ಣ ಮಲಬದ್ಧತೆ. ಅದನ್ನು ದೂರಪಡಿಸುವ ಶಕ್ತಿ ಡ್ರ್ಯಾಗನ್ ಫ್ರೂಟ್ಗಿದೆ. ಅದಕ್ಕೆ ಬೆಳಗ್ಗೆದು ಖಾಲಿ ಹೊಟ್ಟೆಲಿ ತಾವು ಡ್ರ್ಯಾಗನ್ ಫ್ರೂಟ್ ತಿನ್ನೋದು ಭಾಳ ಒಳ್ಳೇದು. ಮತ್ತು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಯಾವ ಹಣ್ಣು ತಿನ್ನಬೇಕು ಅಂತ ಭಾಳ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಡ್ರ್ಯಾಗನ್ ಫ್ರೂಟ್ ಒಳ್ಳೇದು ಅಂತೇಳಿ ಸೈಂಟಿಫಿಕ್ ರಿಸರ್ಚ್ ಹೇಳ್ತಾರೆ. ನೀವು ಗೂಗಲ್ಗೆ ಹೋಗಿ ನೀವು ಹಲವಾರು ರಿಸರ್ಚ್ ಪೇಪರ್ನ ಓದ್ಬೋದು. ಡ್ರ್ಯಾಗನ್ ಫ್ರೂಟ್ ಇಟ್ ಈಸ್ ಆ್ಯಂಟಿ ಡಯಾಬಿಟಿಕ್ ಅಂತ ಸರ್ಚ್ ಮಾಡಿದ್ರೆ ಹೌ ಇಟ್ ಈಸ್ ಅಂಥೇಳಿ ಫುಲ್ ಎವಿಡೆನ್ಸ್, ಸಾಕ್ಷೀಭೂತವಾಗಿರ್ತಕ್ಕಂಥ ಅಂಶಗಳು ನಿಮಗಲ್ಲಿ ಸಿಗ್ತವೆ. ಯಾಕಂದರೆ ವಿತೌಟ್ ಎವಿಡೆನ್ಸ್ ಮಾತಾಡಿದ್ರೆ ಅದೇನಾಗುತ್ತೆ, ಟೈಮ್ ವೇಸ್ಟೇಜ್ ಆಗುತ್ತೆ. ಅದು ದೊಡ್ಡ ಪಾಪ. ವಿತೌಟ್ ಎವಿಡೆನ್ಸ್ ಮಾತಾಡಬಾರ್ದು. ಹಾಗೆ ನಾವು ಕಂಡುಕೊಂಡಿರ್ತಕ್ಕಂಥ ಪ್ರಾಕ್ಟಿಕಲ್ ಟ್ರುತ್ಗಳನ್ನು, ಸತ್ಯ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಅದನ್ನು ನೀವು ಮತ್ತೆ ಏನು ಮಾಡಬೇಕು, ರಿಸರ್ಚ್ ಮಾಡಬೇಕು. ಗೂಗಲ್ ಇರೋದು ರಿಸರ್ಚ್ ಮಾಡ್ಲಿಕ್ಕಲ್ಲ, ರಿಸರ್ಚ್ ಮಾಡಬೇಕು. ಮತ್ತೆ ಸರ್ಚ್ ಮಾಡಬೇಕು, ಇವ್ರು ಗುರುಗಳು ಹೇಳಿದ ಸರಿನಾ ಅಥವಾ ತಪ್ಪ. ಯಾಕಂದರೆ ಗುರು ಹೇಳಿದ ಮಾತೆಲ್ಲವನ್ನೂ ಸತ್ಯವೆಂದು ನಂಬಬೇಡ. ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾದರೆ ಸ್ವೀಕರಿಸು, ಇಲ್ಲದಿದ್ದರೆ ಅದನ್ನು ಧಿಕ್ಕರಿಸು. ನಾವು ಹೇಳಿದ್ದನ್ನು ಯಾವುದನ್ನು ನಂಬಿ ಅಂತ ನಾವು ಹೇಳೋದಿಲ್ಲ. ಅದನ್ನು ರಿಸರ್ಚ್ ಮಾಡಿ ಮತ್ತೆ ಹುಡುಕಿ ಪರಿಪೂರ್ಣವಾಗಿ ಅದರ ಬಗ್ಗೆ ನಿಮಗೆ ನಾಲೆಜ್ ಬಂತು ಅಂದರೆ ಸಂಪೂರ್ಣವಾಗಿ ನೀವು ಅದನ್ನು ಒಪ್ತೀರಾ, ಜೀವನ ಪರ್ಯಂತ ಒಪ್ತೀರಾ. ಇಲ್ಲಾಂದರೆ ನಿಮಗೆ ಕೊನೆಯವರೆಗೂ ಒಂದು ಡೌಟ್ ಇದ್ದೇ ಇರ್ತದೆ. ಅದಕ್ಕಾಗಿ ನಾವು ಹೇಳಿರೋ ವಿಚಾರಗಳು ನಮಗೆ ಸತ್ಯ ಅನಿಸಿದ್ರು ಕೂಡ ನಿಮಗೆ ಸತ್ಯ ಅನಿಸೋದ್ರಲ್ಲಿ ನೀವು ಅದನ್ನು ಪ್ರಮಾಣೀಕೃತಗೊಳಿಸೋದ್ರಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಹೀಗೆ ಆ್ಯಂಟಿ ಡಯಾಬಿಟಿಕ್ ಕೆಲಸ ಮಾಡುತ್ತೆ. ಇನ್ನು ಇದಾದಮೇಲೆ ಆ್ಯಂಟಿ ಕ್ಯಾನ್ಸರಸ್, ಹಾಗೂ ಇದು ನಮ್ಮ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, LDL, VLDನ ಕಮ್ಮಿ ಮಾಡುತ್ತೆ. ಯಾಕಂದರೆ ಇದರಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳಾಗಿರ್ಬೋದು, ಇದರಲ್ಲಿ ಇರ್ತಕ್ಕಂಥ ಮಿನರಲ್ಸ್ಗಳಾಗಿರ್ಬೋದು, ಫೈಬರ್ನ ಅಂಶ ಆಗಿರ್ಬೋದು, ನಮ್ಮ ಫ್ಯಾಟ್ ಮೆಟಬಲಿಸಮನ್ನು ಇನ್ಕ್ರೀಸ್ ಮಾಡಿ ಅಲ್ಲಿ ಸಂಗ್ರಹಣೆ ಆಗ್ತಕ್ಕಂಥ ಕೆಟ್ಟ ಆ ಒಂದು ಅಂಶವನ್ನು, ಈ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಆಮೇಲೆ LDL ಅಂತ ನಾವೇನು ಕರಿತೀವಲ್ಲ, ಇದನ್ನು ನಮ್ಮ ಆಯುರ್ವೇದದ ಭಾಷೆಯಲ್ಲಿ ಆಮ ಅಂತ ಕರೀತಾರೆ. ಆಮ ಅಂದರೆ ಟಾಕ್ಸಿಸಿಟಿ, ಟಾಕ್ಸಿಕ್ ಮೆಟಬಲಿಕ್ ವೇಸ್ಟೇಜ್, ಅದನ್ನು ಆಮ ಅಂತ ಕರಿತೀವಿ ನಾವು. ಅದೇನಾಗುತ್ತೆ, ಶುದ್ಧಿ ಆಗುತ್ತೆ. ಆಮ ಶುದ್ಧಿ ಆದರೆ ಎಲ್ಲ ಪ್ಯಾರಾಮೀಟರ್ಸು, ಲಿಪಿಡ್ ಪ್ರೊಫೈಲ್ ಅಂತ ಕರೀತಾರೆ ಅದನ್ನು, ಅದೆಲ್ಲ ನಾರ್ಮಲಿಗೆ ಬರ್ತದೆ. ಅದಕ್ಕೆ ನೀವು ಹಲವಾರು ಮಾತ್ರೆಗಳನ್ನು ತಗೊಂಡು ಮತ್ತೆ ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ. ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಮಾತ್ರೆ ತಗೊಳ್ತಿರ್ತೇವೆ ನಾವೆಲ್ಲ,
ಅದರ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂತ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ. ಏನು ನೀವು ತೆಗೆದುಕೊಳ್ಳೋ ಮಾತ್ರೆ ಸೈಡ್ ಎಫೆಕ್ಟ್ ಏನಿದೆ ಅಂತ ಸರ್ಚ್ ಮಾಡಿ, ಆ ನೇಮ್ ಹಾಕಿ ಸರ್ಚ್ ಮಾಡಿ. ಅದರಿಂದ ಕಿಡ್ನಿಗೆ, ಲಿವರ್ಗೆ, ಮೆದುಳಿಗೆ, ಹೃದಯಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅಂತ ಆ ರಿಸರ್ಚ್ ಪೇಪರ್ಗಳಿದೆ, ಓದ್ಕೋಬೋದು ನೀವು. ಹಾಗಾಗಿ ಕೊಲೆಸ್ಟ್ರಾಲ್ ಮಾತ್ರೆಯನ್ನು ಬಿಡಬೇಕು ಅನ್ಕೊಂಡವರು ಒಂದೇ ಸರಿಗೆ ಬಿಡ್ಲಿಕ್ಕೆ ಆಗಲ್ಲ ಅಂತ ತಮಗೆ ಏನಾದರೂ ಮನಸ್ಸಿಗೆ ಟೆನ್ಷನ್ ಆದರೆ ಈ ಫ್ರೂಟ್ಸನ್ನು ತಿಂತ, ಡ್ರ್ಯಾಗನ್ ಫ್ರೂಟು ಅದರ ಜೊತೆಗೆ ಸಾತ್ವಿಕ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಾ ಯೋಗ ಮಾಡ್ತಾ ಇದ್ರೆ ಆ ಒಂದು ಲಿಪಿಡ್ ಪ್ರೊಫೈಲ್ ತಾನೇ ನಾರ್ಮಲಿ ಬರ್ತದೆ. ಆವಾಗ ಡಾಕ್ಟರ್ಗಳೇ ಆ ಒಂದು ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಮಾತ್ರ ಬಿಡಿಸ್ತಾರೆ. ಇದಾದ್ಮೇಲೆ ಇದು ನರಮಂಡಲವನ್ನು ಚುರುಕು ಮಾಡುತ್ತೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳು ನಮ್ಮ ನರಮಂಡಲಕ್ಕೆ ಶಕ್ತಿ ತುಂಬುತ್ತವೆ. ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ನಮ್ಮ ಮಾಂಸಖಂಡಗಳನ್ನು ಬಲಪಡಿಸುತ್ತೆ. ಇದರಲ್ಲಿರ್ತಕ್ಕಂಥ ಮಿನರಲ್ಸ್ಗಳು ನಮ್ಮ ಶರೀರದಲ್ಲಿರ್ತಕ್ಕಂಥ ಸೆನ್ಸಿಟಿವಿಟಿಯನ್ನ, ಎಂಡೋಕ್ರೈನ್ ಸಿಸ್ಟಮ್ನ ವ್ಯವಸ್ಥೆಯನ್ನ ಬ್ಯಾಲೆನ್ಸ್ ಮಾಡ್ತದೆ. ಹಾಗಾಗಿ ನಾವು ಸುಸ್ತು, ನಿಶಕ್ತಿ, ಆಯಾಸ, ಮಾಂಸಖಂಡಗಳ ವೀಕ್ನೆಸ್ಸು, ಮಾನಸಿಕ ಒತ್ತಡಗಳು ಇವುಗಳಿಂದ ಮುಕ್ತರಾಗಬೇಕಂದ್ರೆ ಡ್ರ್ಯಾಗನ್ ಫ್ರೂಟ್ ತಿನ್ನೋದು ಬಹಳ ಒಳ್ಳೆಯದು. ಒಂದೇ ದಿವಸಕ್ಕೆ ಇದು ಆಗಿಬಿಡೋದಿಲ್ಲ, ಈ ರೀತಿ ಪದ್ಧತಿ ರೂಢಿಸ್ಕೊಳ್ಬೇಕು. ವಾರಕ್ಕೊಂದು 2 ಸಲ 3 ಸಲ ಡ್ರ್ಯಾಗನ್ ಫ್ರೂಟ್ ಅಂತ ತಿನ್ನೋದು. ಆಮೇಲೆ ಈಗ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದಾರೆ. ಅಂದ್ರೆ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಯಾವ್ದು ಬೆಳೀತದೆ ಅದು ತಿನ್ಲಿಕ್ಕೆ ಯೋಗ್ಯನೇ. ಕರ್ನಾಟಕದಲ್ಲಿ ಬೆಳೆದ್ರಿಂದ ಅದು ಈಗ ಕರ್ನಾಟಕದ ಬೆಳೆ ಆಗಿದೆ. ಹಾಗೆ ಇದಾದ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ ನಮ್ಮ ಬ್ಲಡ್ ಕಾಂಪೊನೆಂಟ್ಸ್ಗಳನ್ನ ಏನ್ ಮಾಡ್ತದೆ, ಬ್ಯಾಲೆನ್ಸ್ ಮಾಡುತ್ತೆ. ಹಿಮೋಗ್ಲೋಬಿನ್, ಐರನ್, B12 ಇವೆಲ್ಲವುಗಳು, WBC ಇವೆಲ್ಲವುಗಳನ್ನು ಕೂಡ ಸಮತೋಲನ ಸ್ಥಿತಿಯಲ್ಲಿ ಇಡ್ತದೆ. ಇದು ಡ್ರ್ಯಾಗನ್ ಫ್ರೂಟಿನ ಒಂದು ಅದ್ಭುತ ಲಾಭ. ಆಮೇಲೆ ಹೃದಯದ ರೋಗಗಳನ್ನು ಬರೆದಂತೆ ತಡೀತದೆ. ಹೃದಯ ರೋಗ ಬರಬಾರ್ದಂದ್ರೆ ಇದನ್ನ ತಿನ್ಬೇಕು. ಬಂದವರು ಇದರಲ್ಲೇ ಸಂಪೂರ್ಣವಾಗಿ ವಾಸಿ ಮಾಡ್ಕೊಂತೇವೆ ಅಂತ ಹೇಳಕ್ಕಾಗೋದಿಲ್ಲ. ಆಯುರ್ವೇದ ಔಷಧಿ, ಪ್ರಾಣಾಯಾಮ ಜೊತೆಗೆ ಈ ಡ್ರ್ಯಾಗನ್ ಫ್ರೂಟ್ ಅನ್ನು ಉಪಯೋಗಿಸೋದು ಒಳ್ಳೆಯದು. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಅನ್ನ ಸೇವನೆ ಮಾಡೋದ್ರಿಂದ ವೇಟ್ ಲಾಸ್ ಆಗುತ್ತೆ. ಯಾಕಂದ್ರೆ ಇದು ಫ್ಯಾಟ್ ಮೆಟಾಬಲಿಸಮ್ ಅನ್ನ ಕ್ರಿಯಾಶೀಲಗೊಳಿಸುವ ಶಕ್ತಿ ಇದರಲ್ಲಿದೆ. ಹಾಗೆ ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಯೂರಿನ್ ಇನ್ಫೆಕ್ಷನ್ ಅಂತ ಏನ್ ಹೇಳ್ತಾರೆ ಅದು ಕೂಡ ಕಡಿಮೆ ಆಗುತ್ತೆ. ನಮ್ಮ ಕಿಡ್ನಿಯನ್ನ ಕ್ರಿಯಾಶೀಲಗೊಳಿಸುತ್ತೆ. ಕಿಡ್ನಿ ಟಾಕ್ಸಿಸಿಟಿಯನ್ನ, ಒಟ್ಟಿನಲ್ಲಿ ಸಂಪೂರ್ಣವಾಗಿ ಟಾಕ್ಸಿಸಿಟಿಯನ್ನ ಇದು ಕಮ್ಮಿ ಮಾಡುತ್ತೆ ಅನ್ನೋದ್ರಾಗ ಕಿಡ್ನಿ ಟಾಕ್ಸಿಸಿಟಿಯನ್ನು ಕೂಡ ಇದು ಕಮ್ಮಿ ಮಾಡ್ತದೆ. ಹಾಗಾಗಿ ಕಿಡ್ನಿಲಿ ಇರ್ತಕ್ಕಂಥ ಆ ಒಂದು ಟಾಕ್ಸಿಸಿಟಿಯನ್ನ ಕಮ್ಮಿ ಮಾಡೋದ್ರ ಜೊತೆಗೆ ಮೂತ್ರ ಉರಿ, ಕೈ ಉರಿ, ಕಾಲು ಉರಿ, ಕಣ್ಣುರಿ ಇಂಥ ಪಿತ್ತಜ ಬಿಮಾರಿಗಳನ್ನ, ಪಿತ್ತಜ ರೋಗಗಳನ್ನ ಇದು ಕಡಿಮೆ ಮಾಡುತ್ತೆ. ಹಾಗೂ ಚರ್ಮದ ಆರೋಗ್ಯವನ್ನ, ಚರ್ಮದ ಕಾಂತಿಯನ್ನು ಇದು ವೃದ್ಧಿಸುತ್ತೆ. ಪಿತ್ತಜನ್ಯವಾಗಿ ಬರ್ತಕ್ಕಂಥ ಚರ್ಮ ರೋಗಗಳನ್ನು ಇದು ತಡೆಗಟ್ಟುತ್ತದೆ. ಹೀಟ್, ಪಿತ್ತಜನ್ಯವಾಗಿ ಹಲವಾರು ಚರ್ಮ ರೋಗ ಬರ್ತವೆ, ಕಫಜನ್ಯವಾಗಿ ಬರ್ತವೆ, ವಾತಜನ್ಯವಾಗಿ ಬರ್ತವೆ. ವಾತ ಮತ್ತು ಪಿತ್ತಜನ್ಯವಾಗಿ ಬರುವ ಸಮಸ್ಯೆಗಳನ್ನ ತಡೀತದೆ, ಚರ್ಮ ರೋಗದ ಸಮಸ್ಯೆಗಳನ್ನ. ಹಾಗೇನೆ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೆದುಳು ಚುರುಕಾಗಿ IQ ಲೆವೆಲ್ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರ್ತದೆ. ಯಾಕಂದ್ರೆ ಇದರಲ್ಲಿರ್ತಕ್ಕಂಥ ಮಿನರಲ್ಸ್ಗಳು ನಮ್ಮ ಮೆದುಳಿಗೆ ಶಕ್ತಿನ ತುಂಬುತ್ತವೆ. ಮಿನರಲ್ಸ್ ಬಹಳ ಮುಖ್ಯ ಮೆದುಳಿಗೆ. ಹಾಗೂ ವಿಟಮಿನ್ಸ್, ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರೋದ್ರಿಂದ ನಮ್ಮ ತಲೆಯ ಒಂದು ಶಕ್ತಿಯನ್ನ, ಮೆದುಳಿನ ಶಕ್ತಿಯನ್ನ ಇದು ಕ್ರಿಯಾಶೀಲಗೊಳಿಸುತ್ತೆ. ಇವಿಷ್ಟೆಲ್ಲ ಡ್ರ್ಯಾಗನ್ ಫ್ರೂಟಿನ ಆರೋಗ್ಯದ ಲಾಭಗಳು. ಹಾಗೂ ನಮ್ಮ ರೀಪ್ರೊಡಕ್ಟಿವ್ ಗ್ರಂಥಿಗಳನ್ನು ಕ್ರಿಯಾಶೀಲಗೊಳಿಸುತ್ತೆ. ಓವರಾಲ್ ಇಮ್ಯುನಿಟಿಯನ್ನು ಕೂಡ ಇದು ಚೆನ್ನಾಗಿ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಏನು ಅಂತ ಹೇಳಿದ್ರೆ ಸಂತಾನೋತ್ಪತ್ತಿಯ ಒಂದಿಷ್ಟು ಹಾರ್ಮೋನ್ಸ್ಗಳ ಅಸಮತೋಲನ ಆಗಿರುತ್ತೆ. ಪ್ರೊಜೆಸ್ಟರಾನ್, ಎಸ್ಟ್ರೋಜಿನ್, ಟೆಸ್ಟೋಸ್ಟೆರಾನ್ ಅಂತವೆಲ್ಲ ಅಸಮತೋಲನ ಆಗಿರ್ತವೆ. ಹಾಗೆ ಮಕ್ಕಳಾಗದೇ ಇರ್ತಕ್ಕಂಥ ಸಮಸ್ಯೆ ಎದುರಾಗ್ತದೆ. ಮೊಟಿಲಿಟಿ, ಕೌಂಟು ಅದೆಲ್ಲ ತೊಂದರೆ ಆಗಿರ್ತದೆ. ಅಂಥವರು ಕೂಡ ಆಯುರ್ವೇದ ಔಷಧಿಗಳ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಅನ್ನ ಸೇವನೆ ಮಾಡೋದ್ರಿಂದ ಔಷಧಿಗಳು ಬೇಗ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಶರೀರದಲ್ಲಿ ಸೃಷ್ಟಿಯಾಗುತ್ತೆ. ಹೀಗೆ ಇದು ಸತಿಪತಿಗಳ ದೈಹಿಕ ಒಂದು ಸುಖಕ್ಕೂ ಕೂಡ, ಸುಖ ಭೋಗಕ್ಕೂ ಕೂಡ ಇದು ಶಕ್ತಿಯನ್ನು ತುಂಬುತ್ತದೆ. ದೈಹಿಕ ಮಿಲನ, ಸತಿಪತಿಗಳ ದೈಹಿಕ ಮಿಲನದಲ್ಲಿ ಹಲವಾರು ನಿಶಕ್ತಿಯ ಅಂಶಗಳು ಕಾಡ್ತಾ ಇರ್ತವೆ. ಅದನ್ನು ಕೂಡ ಇದು ದೂರ ಮಾಡುತ್ತೆ. ಇಷ್ಟೆಲ್ಲ ಪೋಷಕತ್ವ ಇರತಕ್ಕಂಥ, ಒಳ್ಳೆ ಬೆನಿಫಿಟ್ ಇರ್ತಕ್ಕಂಥ ಡ್ರ್ಯಾಗನ್ ಫ್ರೂಟ್ ಅನ್ನ ನಾವು ನಿಯಮಿತವಾಗಿ ಸೇವನೆ ಮಾಡೋಣ. ಯಾಕಂದ್ರೆ ಅತಿ ಆದ್ರೆ ಅಮೃತನ ವಿಷ. ಒಬ್ಬ ಮನುಷ್ಯ ಒಂದು ಸಮಯ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡ್ಬೋದು ಅಥವಾ ಮಧ್ಯಾಹ್ನ ಸೇವನೆ ಮಾಡ್ಬೋದು.
100ರಿಂದ 300 ಗ್ರಾಮ್ವರೆಗೂ, ಹೆಚ್ಚಂದರೆ 400 ಗ್ರಾಮ್ವರೆಗೂ ಈ ಡ್ರ್ಯಾಗನ್ ಫ್ರೂಟನ್ನು ಸೇವನೆ ಮಾಡಬಹುದು. ಆದ್ಮೇಲೆ ಈ ಮಾಹಿತಿನೆಲ್ಲರೂ ಶೇರ್ ಮಾಡಿ, ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ನಾವು ಏರ್ಪಡಿಸ್ತೇವೆ. ಆಹಾರವೇ ಔಷಧಿ, ಯೋಗ, ಧ್ಯಾನ, ಪ್ರಾಣಾಯಾಮ ಇದೆಲ್ಲ ತಿಳಿಸ್ಕೊಡ್ತೇವೆ. 106 ವರ್ಷ ಆರೋಗ್ಯವಾಗಿ ಬದುಕುವ ರಹಸ್ಯವನ್ನು ಅಲ್ಲಿ ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.